ಶುಭ ಕಾರ್ಯದ ನಿಮಿತ್ತ ಹೊರಗಡೆ ಹೋಗುವಾಗ ಈ ರೀತಿ ಮಾಡಿ. ಹಿಂದೂ ಧರ್ಮದಲ್ಲಿ ಅನೇಕ ರೀತಿ ರಿವಾಜುಗಳ ಮೇಲೆ ನಂಬಿಕೆ ವಿಶ್ವಾಸಗಳು ಇವೆ. ಹಾಗಾಗಿ ನಾವು ಯಾವುದೇ ಶುಭ ಕೆಲಸ ಅಥವಾ ಕಾರ್ಯ ಮಾಡಬೇಕಾದಾಗ ಶಾಸ್ತ್ರ ಸಂಪ್ರದಾಯ ಅಂತ ನೋಡ್ತೀವಿ, ಕೇಳ್ತೀವಿ, ಕಾರ್ಯಗಳನ್ನು ಮಾಡ್ತೀವಿ. ಹೀಗೆ ಯಾವುದೇ ಶುಭ ಕಾರ್ಯದ ನಿಮಿತ್ತ ಹೊರಗೆ ಹೋಗುವಾಗ ಯಶಸ್ಸು ಪಡೆಯಲು ದಿನ ವಾರ ಅಂತ ಅಂದಿನ ಶಾಸ್ತ್ರಗಳನ್ನು ಮಾಡಿಕೊಂಡು ಹೊರಟರೆ ಖಂಡಿತ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ. ಬನ್ನಿ ಆ ಪದ್ಧತಿಗಳು ಯಾವುವು ತಿಳಿಯೋಣ. ಭಾನುವಾರ ಶುಭ ಕಾರ್ಯದ ನಿಮಿತ್ತ ಹೊರಗೆ ಹೋಗುವಾಗ ವೀಳ್ಯದೆಲೆ ಸೇವಿಸಿ ಹೊರಟರೆ ಕಾರ್ಯ ಸಿದ್ಧಿಸುತ್ತದೆ. ಸೋಮವಾರ ಕೆಲಸದ ಮೇಲೆ ಹೊರಟಾಗ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಹೋದರೆ ಕಾರ್ಯದಲ್ಲಿ ಪ್ರಗತಿ ಕಂಡು ಬರುತ್ತದೆ. ಮಂಗಳವಾರ ಮುಖ್ಯ ಕೆಲಸದ ನಿಮಿತ್ತ ಹೊರಡೋ ಮುನ್ನ ತುಂಡು ಬೆಲ್ಲವನ್ನು ತಿಂದು ಹೊರಟರೆ ಖಂಡಿತ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ಬುಧವಾರ ಕೆಲಸದಲ್ಲಿ ಯಶಸ್ಸು ಸಾಧಿಸಲು ಮನೆಯಿಂದ ಹೊರಡೋ ಮುನ್ನ ಸ್ವಲ್ಪ ಧನಿಯಾವನ್ನು ತಿಂದು ಹೊರಡಬೇಕು. ಗುರುವಾರ ಮಾಡಲು ಹೊರಟಿರುವ ಕೆಲಸದಲ್ಲಿ ಯಶಸ್ಸು ಕಾಣಬೇಕಾದರೆ ಮನೆಯಿಂದ ಹೊರಡೋ ಮುನ್ನ ಸ್ವಲ್ಪ ಜೀರಿಗೆಯನ್ನು ತಿಂದು ಹೊರಡಬೇಕು. ಶುಕ್ರವಾರ ಸಕ್ಕರೆ ಮಿಶ್ರಿತ ಮೊಸರನ್ನು ಸೇವಿಸಿ ಶುಭ ಕಾರ್ಯ ಮಾಡಲು ಹೋದರೆ ಖಂಡಿತ ಯಶಸ್ಸು ಸಿಗುತ್ತೆ. ಶನಿವಾರ ಸ್ವಲ್ಪ ಶುಂಠಿಯನ್ನು ತಿಂದು ಕೆಲಸದ ನಿಮಿತ್ತ ಹೊರಗಡೆ ಹೋದರೆ ಖಂಡಿತ ಕೆಲಸ ಕೈ ಹಿಡಿದು ಯಶಸ್ಸು ತಂದುಕೊಡುತ್ತೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.